ಮುಟ್ಟು ಅವನಿಗೆ ಒಂದು ಪ್ರಾರ್ಥನೆ ಮಾಡು, ಒಂದು ಅದ್ಭುತ ನಡೆಯಲೆಂಬುದಾಗಿ ಕರೀಲಿಕ್ಕೆ ಹೋಗಿದ್ದಾನೆ. ಯೇಸು ಹೇಳಿದಂತ ಒಂದೇ ಒಂದು ಮಾತು, ಯೇಸು ಅದನ್ನ ಸಮಾಧಾನವಾಗಿ ಹೇಳಲಿಲ್ಲ. ನೀನು ಸೂಚಕ ಕಾರ್ಯಗಳನ್ನ ಅದ್ಭುತಗಳನ್ನ ನೋಡದೆ ನಂಬುವುದೇ ಇಲ್ವಾ ಅಂದ್ರೆ ಗದರಿಸಿ ಹೇಳ್ತಾ ಇದ್ದಾನೆ. ಅವನಿಗಷ್ಟೇ ಹೇಳ್ತಾ ಇಲ್ಲ, ಇವತ್ತು ಇಲ್ಲಿ ಕುಳಿತಿರುವಂತ ನನ್ನನ್ನ ನಿನ್ನನ್ನು ಕೂಡ ದೇವರಾತ್ಮನು ಎಚ್ಚರಿಸ್ತಾ ಇದ್ದಾನೆ. ನಿನಗೆ ಅದ್ಭುತನೇ ಬೇಕಾ, ನಿನಗೆ ಬಿಡುಗಡೆನೇ ಬೇಕಾ, ನಿನಗೆ ಆಶೀರ್ವಾದಗಳೇ ಬೇಕಾ, ನಿನಗೆ ವ್ಯತ್ಯಾಸಗಳೇ ಬೇಕಾ, ನಿನಗೆ ನಾನ್ ಬೇಡವಾ? ಅವತ್ತು ಕಾನಾ ಊರಿನ ಜನ ಅದ್ಭುತ ನೋಡಿದ್ರು. ಸಾವಿರಾರು ಜನಸಂಖ್ಯೆ ಅಲ್ಲಿ ಸೇರಿದಾಗಲೂ ಕೂಡ, ಅಂತ ಬಿಡುಗಡೆ ಕಾರ್ಯವು ಅಲ್ಲಿ ನಡೆದಾಗಲೂ ಕೂಡ ಅನೇಕ ಜನರು ಅದನ್ನ ಮರೆತು ಹೋಗ್ತಾ ಇದ್ದಾರೆ. ಸಭೆಯೇ, ವಿಶ್ವಾಸಿಯೇ, ದೇವರ ಮಗನೇ, ದೇವರ ಮಗಳೇ, ದೇವರು ಮಾಡಿದಂತ ಅದ್ಭುತ ಮರೆತು ಹೋಗ್ಬೇಡ. ಯಾಕೆಂದ್ರೆ ನಿನ್ನ ಜೀವಿತವು ಆತನ ಕೈಯಲ್ಲಿದೆ. ನೀನು ಆತನು ಹೇಳಿರುವಂತದನ್ನ ಸ್ವೀಕರಿಸಿಕೊಳ್ಳುವುದಾದ್ರೆ ನಿನ್ನ ಜೀವಿತ ಬದಲಾವಣೆ ಆಗುತ್ತೆ. ಇಲ್ಲಿ ಈ ತಂದೆ ಅಷ್ಟೆಲ್ಲವನ್ನ ನೋಡಿದಾಗಲೂ ಕೂಡ, ನೀನ್ ದೇವರೇ, ನನ್ನ ಮಗನು ಬದುಕುವ ರೀತಿಯಲ್ಲಿ ಇಲ್ಲ, ಅವನಿಗೆ ಮರಣ ಹತ್ತಿರವಾಗಿದೆ, ಅವನು ಸಾಯುವ ಹಾಗಿದ್ದಾನೆ, ನೀನು ಬಂದು ಏನ್ ಮಾಡು, ಅವನನ್ನ ಮುಟ್ಟಿ ಸ್ವಸ್ಥಪಡಿಸಬೇಕೆಂಬುದಾಗಲೇ ಅವನನ್ನ ಮನೆಗೆ ಕರೆಯುವಾಗ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಮಗನು ಬದುಕುವನು. ಹಲ್ಲೆಲೂಯ. ಇಲ್ಲಿರುವಂತ ನೀವು ಈ ವಾಕ್ಯ ಸ್ವೀಕರಿಸಿಕೊಳ್ಳುವುದಾದ್ರೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಆಮೆನ್. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದೆ, ಒಂದು ಮೆಸೇಜ್ ಹೇಳಿದೆ ಅಂತೇಳಿ ಕೀರ್ತನೆಯಲ್ಲಿ, ಅನುದಿನ ನನ್ನ ಭಾರವನ್ನ ದೇವರು ಹೊರ್ತಾ ಇದ್ದಾರೆ. ಅವರು ಹೊರ್ತಾ ಇರುವಾಗ ನೀನು ಕುಂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಭೆಯೇ, ನೀನ್ ಏನ್ ಮಾಡು, ಕರ್ತನಿಗೆ ಕೃತಜ್ಞತೆಯನ್ನ ಸಲ್ಲಿಸು, ಕರ್ತನು ಮಾಡಿರುವಂತ ಉಪಕಾರಗಳನ್ನ ನೆನೆಸು. ಯಾಕಂದ್ರೆ ಭಾರ ಹೊರುವುದಕ್ಕಾಗಿ ನೀನ್ ಇಲ್ಲಿ ಬಂದಿಲ್ಲ, ಕರ್ತನಿಗೆ ಸ್ತೋತ್ರ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದಿ. ಆಮೆನ್, ಆಮೆನ್. ಇವತ್ತು ಯಾರೆಲ್ಲ ಹೇಳಲಿಕ್ಕೆ ಸಾಧ್ಯ, ನನ್ನ ಭಾರ ದೇವರು ಹೊತ್ಕೊಂಡಿದ್ದಾರೆ, ನಂಬಿಕೆಯಿಂದ ಹೇಳಿ. ಇವತ್ತು ಯಾರಾದ್ರೂ ಚಿಂತೆಯಿಂದ ಬಂದಿರುವುದಾದ್ರೆ, ನನ್ನ ಚಿಂತೆಯಿಂದ ನಾನು ದೇವರು ಹೊತ್ಕೊಂಡಿದ್ದಾನೆ, ನಾನು ಇವತ್ತು ನಂಬ್ತೀನಿ, ನನ್ನ ಚಿಂತೆಯಿಂದ ದೇವರು ಬಿಡುಗಡೆ ಮಾಡ್ತಾನೆ ಅನ್ನುವಂಥವ್ರು ಯಾರಾದ್ರೂ ಇಲ್ಲಿ ಇರುವುದಾದ್ರೆ ಕರ್ತನಿಗೆ ಸ್ತೋತ್ರ ಮಾಡ್ರಿ. ಅಯ್ಯೋ, ನಾನು ಬಹಳ ಬಾಧೆಯಲ್ಲಿದ್ದೇನೆ, ಸಾಲದಲ್ಲಿದ್ದೇನೆ, ಸಂಕಟದಲ್ಲಿದ್ದೇನೆ, ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೇನೆ ಅನ್ನುವಂಥವ್ರು ಇರುವುದಾದ್ರೆ, ಕೀರ್ತನೆಯಲ್ಲಿ ಬರೆಯಲ್ಪಟ್ಟ ಹಾಗೆ 68:19 ವಾಕ್ಯದ ಪ್ರಕಾರ ಅನುದಿನವೂ ನಿನ್ನ ಭಾರ ಹೊರುವ ಕರ್ತನಿಗೆ ನೀನು ಸ್ತೋತ್ರ ಮಾಡುವುದಾದ್ರೆ ನಿನ್ನ ಸಾಲವೆಂಬ ಭಾರ ನೀಗಿ ಹೋಗುವಂತದ್ದಾಗಿದೆ, ನಿನ್ನ ರೋಗವೆಂಬ ಭಾರ ನೀಗಿ ಹೋಗುವಂತದ್ದಾಗಿದೆ, ನಿನ್ನ ನಷ್ಟವೆಂಬ ಭಾರ ನೀಗಿ ಹೋಗುವಂತದ್ದಾಗಿದೆ, ನಿನ್ನ ಇಕ್ಕಟ್ಟೆಂಬ ಭಾರ ನೀಗಿ ಹೋಗುವಂತದ್ದಾಗಿದೆ. ನಿನ್ನ ಕುಟುಂಬವನ್ನ ಒಡೆಯಲಿಕ್ಕೆ ಕಾರ್ಯ ಮಾಡ್ತಾ ಇರುವಂತ, ಸಂಚಲನ ರೂಪಿಸ್ತಾ ಇರುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಬಿಟ್ಟು ಹೋಗುವಂತದ್ದಾಗಿದೆ. ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ರಿ. ಆ ತಂದೆ ಮರಣದ ಮಧ್ಯದಲ್ಲೂ ಕೂಡ ದೇವರನ್ನ ಕೂಗಿ ಕರೀತಾ ಇದ್ದಾನೆ. ಯೇಸು, ನಾನು ಅಲ್ಲಿಗೆ ಬರ್ಲಿಕ್ಕಾಗೋದಿಲ್ಲ, ಆದ್ರೆ ಇಲ್ಲಿಂದಾನೇ ಒಂದು ಮಾತನ್ನ ಹೇಳ್ತೀನಿ ಎಂಬುದಾಗಲಿ. ಆಮೆನ್, ಆಮೆನ್. ಇವತ್ತಿಗೂ ಕೂಡ ಕರ್ತನು ಅದೇ ಹೇಳ್ತಾನೆ, ನೀನು ಒಂದೇ ಒಂದು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ಮಾತನ್ನ ಕೇಳಿದಂತ ನಾನು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದೇನೆ. ಮೊದಲು ನೀನು ಮಾತನಾಡ್ಲಿಕ್ಕೆ ಕಲಿ. ನೀನು ಮಾತನಾಡ್ಲಿಕ್ಕೆ ಕಲಿಯುವಾಗ ನಾನು ನಿನ್ನೊಟ್ಟಿಗೆ ಮಾತನಾಡುವಂತವನಾಗಿದ್ದೇನೆ. ಕಳೆದ ದಿನದಲ್ಲಿ ಒಂದು ಪೋಸ್ಟರ್ ಅನ್ನ ನಾನು ಕಳಿಸಿದ್ದೆ. D.L. ಮೂಡಿ ಎಂಬುದಾಗಲಿ ಒಬ್ಬ ದೇವರ ಭಕ್ತರು ಅವರು ಹೇಳಿದಂತ ಒಂದು ಆಲೋಚನೆ. ಎಷ್ಟು ಜನ ಕೇಳಿದಿರಿ? ಎಷ್ಟು ಜನ ಓದಿದಿರಿ? ಅದನ್ನ ಓದ್ರಿ. ಪ್ರತಿದಿನ ಒಂದೊಂದು ವಾಕ್ಯವನ್ನ ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರ
ಕರ್ತನು ಕೊಡ್ತಾ ಇದ್ದಾನೆ. ನಾನು ಬಹಳ ಹೊತ್ತು ಕುಂತ್ಕೊಂಡು ಓದಿ ಧ್ಯಾನ ಮಾಡಿ ನನಗೆ ಆತ್ಮಿಕವಾಗಿ ಆಲೋಚನೆ ಬರುವಂತ ಒಂದೊಂದು ವಾಕ್ಯಗಳನ್ನ ಪೋಸ್ಟರ್ನ ರೆಡಿ ಮಾಡಿ ಅದನ್ನ ಕಳಿಸ್ತಾ ಇದ್ದೀನಿ. ಕಾರಣ ಆ ಒಂದು ಪೋಸ್ಟರ್ ಹಿಂದೆ ಎಷ್ಟೋ ಸಮಯದ ಶ್ರಮ ಇರುತ್ತೆ. ಹಲ್ಲೆಲೂಯಾ. ಅದರಿಂದ ಏನೋ ಕಳಿಸ್ತಾ ಇದ್ದಾರೆ ಬಿಟ್ಟು ದಿನನಿತ್ಯ ಅಂತೇಳಿ ಸುಮ್ಮನೆ ನೋಡಿ ಮುಂದೆ ಹೋಗ್ಬೇಡ್ರಿ. ಅದನ್ನ ಓದಿ ಅದರ ಮುಂದೆ ಏನಿದೆ, ಅದರ ಹಿಂದೆ ಏನಿದೆ, ನಾನು ಹೇಗೆ ಬದುಕಬೇಕು, ನನ್ನ ಜೀವಿತವನ್ನ ಹೇಗೆ ಸರಿಪಡಿಸ್ಕೊಳ್ಬೇಕೆಂಬುದಾಗಲಿ ನಾನು ದಿನನಿತ್ಯ ದೇವರ ವಾಕ್ಯದಿಂದ ನನ್ನನ್ನು ನಾನು ತುಂಬಿಸಿಕೊಳ್ಬೇಕು. ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವರ ವಾಕ್ಯದಿಂದ ತುಂಬಿಸಿಕೊಳ್ತಾನೋ ಅವನ ಜೀವಿತ ಆತ್ಮಿಕ ಆರ್ಥಿಕ ಆಶೀರ್ವಾದಗಳಿಂದ ತುಂಬಲ್ಪಟ್ಟದಾಗಿರುತ್ತೆ. ಆ ಟಿ.ಎಲ್. ಮೂಡಿ ಅವರು ಹೇಳ್ತಾರೆ ಏನಂದ್ರೆ, ನಾನು ಪ್ರಾರ್ಥಿಸುವಾಗ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾರೆ. ಹಲ್ಲೆಲೂಯಾ. ನಂಬಿಕೆಯಿಂದ ಹೇಳಲಿಕ್ಕಾಗುತ್ತಾ? ಅಕ್ಕಪಕ್ಕದಲ್ಲಿ ಇರೋರಿಗೆ ಕೊಟ್ಟು ಕೈ ಕೊಟ್ಟು, ನಾನು ಪ್ರಾರ್ಥಿಸುವಾಗ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಾನೆ. ನಂಬಿಕೆಯಿಂದ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಬಹಳ ಸಂತೋಷ. ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಹಾಗಾದ್ರೆ ದೇವರ ಮಾತನ್ನ ನೀನು ಯಾವಾಗ ಕೇಳ್ತೀಯ? ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾನೆ. ಆದ್ರೆ ನೀನು ದೇವರ ವಾಕ್ಯವನ್ನ ಧ್ಯಾನಿಸುವಾಗ ದೇವರು ನಿನ್ನೊಟ್ಟಿಗೆ ಮಾತಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಪ್ರಿಯ ಸಭೆಯೇ, ನೀನು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡ್ತಾ ಇಲ್ಲ. ದೇವರ ಮಾತನ್ನ ಕೇಳು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದಷ್ಟೇ ಅಲ್ಲ, ನಿನ್ನ ಪ್ರಾರ್ಥನೆ ಯಾವಾಗಲೂ ದೇವರು ಕೇಳಿಸಿಕೊಳ್ತಾನೆ, ಕೇಳಿಸಿಕೊಳ್ತಾರೆ. ಆದ್ರೆ ನೀನು ಯಾವಾಗ ದೇವರ ಮಾತನ್ನ ಕೇಳಿಸಿಕೊಳ್ತೆ? ಓದು ದೇವರ ವಾಕ್ಯ ಓದು. ನೀನು ಓದುತ್ತಾ ಹೋಗುವುದಾದ್ರೆ ಸಮಯ ಓದುದೇ ಗೊತ್ತಾಗೋದಿಲ್ಲ. ಒಂದು ಟಾಪಿಕ್ ನಿನ್ನ ತಲೆ ಒಳಗಡೆ ನಿನ್ನ ಆತ್ಮಿಕವಾದ ಆಲೋಚನೆಗೆ ಪವಿತ್ರಾತ್ಮನು ತುಂಬುವುದಾದ್ರೆ ಒಂದು ದಿನ ಆದ್ರೂ ಅದನ್ನ ಮುಗಿಸ್ಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಒಬ್ಬ ಭಕ್ತನು ಏನಂದ್ರೆ ಸಾಧು ಸುಂದರ್ ಸಿಂಗ್ ಅಂತೇಳಿ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ಸಿಕ್ಕ ಕುಟುಂಬದಲ್ಲೇ ಕರ್ತನನ್ನ ಕಂಡುಕೊಂಡು ಸೇವೆ ಮಾಡಿದಂತವರು ಒಂದು ಆಲೋಚನೆಯನ್ನ ಹೇಳ್ತಾರೆ. ಏನಂದ್ರೆ ಒಂದೇ ಒಂದು ವಾಕ್ಯ 3 ದಿನಗಳಾದ್ರೂ ಪ್ರಸಂಗ ಮಾಡಿದ್ರು ಆ ವಾಕ್ಯದ ಗುಣಾರ್ಥಗಳು, ಆ ವಾಕ್ಯದಲ್ಲಿರುವಂತ ಆಳ ಎತ್ತರ ಅಗಲಗಳನ್ನ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಒಂದೇ ಶಬ್ದ ಅಷ್ಟು ಆಳವಾದ ಆತ್ಮಿಕ ಆಶೀರ್ವಾದಗಳಿಂದ ಬೈಬಲ್ ತುಂಬಲ್ಪಟ್ಟಿದೆ ಎಂಬುದಾಗಲೇ ಇವತ್ತೆಷ್ಟೋ ಜನ ಇದನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಇದನ್ನ ತೆಗೆದುಕೊಂಡಿದ್ದೀರಿ. ಆದ್ರೆ ದಿನನಿತ್ಯವೂ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಈ ವಾಕ್ಯವನ್ನ ನೀನು ತೆಗೆಯುವಾಗ, ಈ ವಾಕ್ಯವನ್ನ ನೀನು ಧ್ಯಾನ ಮಾಡುವಾಗ, ಈ ವಾಕ್ಯವನ್ನ ಹೇಳಿ ಪ್ರಾರ್ಥಿಸುವಾಗ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುವಂತದಾಗಿದೆ. ಪ್ರಿಯ ಸಭೆಯೇ, ಇವತ್ತು ನಿನ್ನನ್ನು ದೇವರ ಕರೆ ತಂದಿರುವಂತ ಉದ್ದೇಶ ನೀನು ಕೇಳಿ ಹೋಗುವುದಕ್ಕಾಗಲ್ಲ, ನೀನು ಸ್ವೀಕರಿಸಿಕೊಂಡು ಅದ ಆಶೀರ್ವಾದವನ್ನ ನೋಡುವುದಕ್ಕಾಗಿ ಸಭೆಗೆ ಬರ್ತಾ ಇದ್ದೀನಿ. ಆ ತಂದೆ ಹಾಗೆ ಸುಮ್ಮನೆ ನೀನ್ ಬಂದು ಏನ್ ಮಾಡು, ನನ್ನ ಮಗನನ್ನ ಮುಟ್ಟಿ ಆಶೀರ್ವದಿಸಿ ಎಂಬುದಾಗಿ ಹೇಳಿ ಕೇಳ್ದ. ಆದ್ರೆ ಅದ್ಭುತಗಳನ್ನ ನೋಡದೆ ನೀನ್ ನಂಬೋದಿಲ್ವಾ ಎಂಬುದಾಗಿ ಹೇಳುವಾಗ ಅವನ ಹೃದಯ ಬದಲಾಯಿತು, ಅವನ ನಂಬಿಕೆ ಬದಲಾಯಿತು, ಅವನ ಆತ್ಮಿಕ ಆಲೋಚನೆಗಳು ಬದಲಾಯಿತು. ನಿನ್ನ ಮಗನು ಸಾಯುವುದಿಲ್ಲ, ಬದುಕುತ್ತಾನೆ, ಹೋಗು ಎಂಬುದಾಗಿ ಹೇಳಿದಂತ ಒಂದೇ ಒಂದು ಮಾತನ್ನ ಹಿಡಿದುಕೊಂಡು ನನ್ನ ದೇವರು ನನಗೆ ಹೇಳಿದ್ದಾನೆ, ಯೇಸು ನನ್ನೊಟ್ಟಿಗೆ ಮಾತನಾಡಿದ್ದಾನೆ, ಆತನು ಮಾತನಾಡಿರುವಂತದನ್ನ ನೆರವೇರಿಸ್ತಾನೆ ಎಂಬುದಾಗಲೇ ಹೋಗ್ತಾ 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 ದಾರಿಯಲ್ಲೇ ಅವನು ನಡೆದಂತ ಅದ್ಭುತವನ್ನ ಕಂಡುಕೊಂಡನೆಂಬುದಾಗಲೇ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಇದ್ದೀರಾ, ನೀನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಅದ್ಭುತ ನಿನಗೋಸ್ಕರ ಕಾದಿದೆ. ಎಷ್ಟು ಜನ ನಂಬ್ತಾ ಇದ್ದೀರಾ, ನೀನು ಮನೆಗೆ ಹೋಗ್ತಾ ಇರುವಾಗಲೇ ನಿನಗೊಂದು ಬಿಡುಗಡೆ ನಿನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕೆ ಶಕ್ತನಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಯಾರೆಲ್ಲ ಸ್ವೀಕರಿಸಿಕೊಳ್ತಾ ಇದ್ದೀರಾ?
ನಂಬುವವರು ಗಟ್ಟಿಯಾಗಿ 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 ದೇವರೇ, ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ, ನಾನು ಈ ಭಾರವನ್ನ ಹೊತ್ಕೊಂಡು ಬಂದಿದ್ದೇನೆ, ಆ ಭಾರದಿಂದ ಬಿಡುಗಡೆ. ದೇವರೇ, ನಾನು ಓದ್ತಾ ಇದ್ದೇನೆ, ನನಗೆ ಧ್ಯಾನ ಬೇಕು. ದೇವರೇ, ನಾನು ಓದಿ ನಿಲ್ಲಿಸಿದ್ದೇನೆ, ನನಗೆ ಒಂದು ಕೆಲಸ ಬೇಕು. ದೇವರೇ, ನನ್ನ ಬಿಸ್ನೆಸ್ ನಷ್ಟ ಆಗಿದೆ, ನನ್ನ ಜೀವಿತ ಆಶೀರ್ವಾದಿಸಲ್ಪಡಬೇಕು. ಓ, ಇವತ್ತು ನೀನು ಹೋಗ್ಬೇಕಾದ್ರೆ, ನೀನು ಹೋಗ್ತಾ ಇರ್ಬೇಕಾದ್ರೆ, ನೀ ದಾರಿಯಲ್ಲಿ ನಡೆಯಬೇಕಾದ್ರೆ, ಒಂದು ಅದ್ಭುತ ನಿನಗಾಗಿ, ಒಂದು ಬಿಡುಗಡೆ ನಿನಗಾಗಿ. ಸ್ವೀಕರಿಸಿಕೊಳ್ಳ್ರಿ. ಸ್ವೀಕಾರ ಮಾಡಿಕೊಳ್ಳುವಂತವರಿಗೆ ಆ ತಂದೆ ಸ್ವೀಕರಿಸಿಕೊಂಡ ನಿನ್ನ ಮಗನು ಬದುಕುವನೆಂಬುದಾಗಲಿ ಇವತ್ತು ನೀನು ಸ್ವೀಕರಿಸಿಕೋ. ನನ್ನ ಸೇವೆಯಲ್ಲಿ ದೇವರು ಶಕ್ತವಾಗಿ ಉಪಯೋಗಿಸುತ್ತಾರೆ. ನನ್ನ ಜನಾಂಗದ ಮಧ್ಯದಲ್ಲಿ ದೇವರು ಶಕ್ತವಾಗಿ ಆಶೀರ್ವದಿಸುತ್ತಾರೆ. ಕೇಳು 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 ಕೇಳು. ಶಕದರಲರಬ, ಹೋಗುವಾಗಲೇ ಒಂದು ಬಿಡುಗಡೆ. ಅವನು ಇನ್ನು ಮನೆಗೆ ಕೂಡ ಹೋಗಿಲ್ಲ. ಅವನ ಸ್ವೀಕಾರ ದೊಡ್ಡ ಆಶೀರ್ವಾದವಾಗಿ ಅವನನ್ನ ಎದುರುಗೊಳ್ಳಲಿಕ್ಕೆ ಬರ್ತಾ ಇದೆ. ಇವತ್ತು ನಮ್ಮೊಳಗಡೆ ಸ್ವೀಕಾರ ಅನ್ನುವಂಥದ್ದು ಬೇಕು. ಅದಿಲ್ಲ ಅಂದ್ರೆ ನಾನು ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರು ಮಾತನಾಡ್ತಾನೆ, ಆ ಮಾತಿಗೆ ನಮ್ಮ ಜೀವಿತವನ್ನ ಸಮರ್ಪಿಸಿಕೊಡ್ಬೇಕು. ದೇವರ ಆಲಯಕ್ಕೆ ಬಂದು ಬೇಡವಾದದನ್ನ ಮಾಡುವುದನ್ನ ಬಿಡಬೇಕು. ಆರಾಧನೆ ಮಾಡುವಾಗ ಏನಂದ್ರೆ ಗಟ್ಟಿಯಾಗಿ ಕರ್ತನನ್ನ ಮೆಚ್ಚಿಸುವ ರೀತಿಯಲ್ಲೇ ಆರಾಧನೆ ಮಾಡಬೇಕು. ಅಕ್ಕಪಕ್ಕದವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಕರ್ತನ ಮೆಚ್ಚುವ ರೀತಿಯಲ್ಲಿ ಆರಾಧನೆ ಮಾಡ್ಬೇಕಂತ ಬರಬೇಕು. ಸಭೆಗೆ ಬಂದಾಗ ದೇವರ ವಾಕ್ಯವನ್ನ ಓದುವಾಗ, ದೇವರ ವಾಕ್ಯವನ್ನ ಕೇಳುವಾಗ, ಈ ವಾಕ್ಯ ನನಗಾಗಿ, ನನ್ನ ಜೀವಿತ ಬದಲಾಯಿಸುವುದಕ್ಕಾಗಿ ಎಂಬುದಾಗಲೇ ಸ್ವೀಕಾರ ಮಾಡಿಕೊಂಡು ಹೋಗುವುದಾದ್ರೆ ನೀನು ಹೋಗುವಷ್ಟರಲ್ಲೇ ಒಂದು ದೊಡ್ಡ ಆಶೀರ್ವಾದ ನಿನ್ನನ್ನು ಎದುರುಗೊಳ್ಳುವುದ